ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬೆಳಗ್ಗೆನೇ ಪೂಜೆ ಆಗಿದೆ, ಪೂಜೆ ಎಲ್ಲ ಮುಗಿಸಿ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಏನಕ್ಕೆ ಎತ್ತ ಏನು ಎನ್ನೋದು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇಗೋಸ್ಕರ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಅನ್ನೋದನ್ನ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಒಂದು ತುಂಬ ದಿನಗಳಿಂದ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರು ಹಸ್ಬೆಂಡು. ತುಂಬ ಮೈಂಡ್ ಸ್ಟ್ರೆಸ್ ಆಗಿದೆ, ಮೈಂಡ್ ಫ್ರೀ ಮಾಡ್ಕೋಬೇಕು ನಾನು, ಎಲ್ಲರೂ ಒಂದು ಫ್ಯಾಮಿಲಿ ಎಲ್ಲ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾನೆ ಇದ್ರು ತುಂಬ ದಿನದಿಂದ. ಆದರೆ ಹೋಗೋಕ್ಕೆ ಆಗಿರಲಿಲ್ಲ ಕೆಲಸದ ಬ್ಯುಸಿಲಿ. ಫೈನಲಿ ಇವತ್ತೆಲ್ಲರೂ ಕೂಡ ಫ್ರೀ ಮಾಡಿಕೊಂಡು ಎಲ್ಲರೂ ಕೂಡ ಹೊರಟಿದ್ದೀವಿ. ಫ್ರೀ ಅನ್ನೋದಕ್ಕಿಂತ ಇವತ್ತು ಹಾಲಿಡೇ ಇತ್ತು ಮತ್ತು ನಮ್ಮದೊಂದು ಸ್ಪೆಷಲ್ ಡೇ ಕೂಡ ಇದ್ದಿದ್ದರಿಂದ ಎಲ್ಲರೂ ಹೋಗ್ಬಿಟ್ಟು ಬರೋಣ ಇವತ್ತೇನೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಬಂದಿದ್ದೀವಿ ವಂಡರ್ಲಾಗೆ. ನೋಡ್ತಾ ಇದ್ದೀರಾ, ತುಂಬ ದಿನಗಳಿಂದ ಒಂದು ಸತಿ ಬಂದು ಕೂಡ ವಾಪಸ್ ಹೋಗಿದ್ವಿ ಇಲ್ಲಿಗೆ. ಒಳಗಡೆ ಹೋಗ್ದಲೇ ಆಚೆ ನಿಂತ್ಕೊಂಡು ನೋಡ್ಕೊಂಡು ಹೋಗಿದ್ವಿ. ಫೈನಲಿ ಒಳಗಡೆ ಬಂದ್ವಿ ನಾವು ಕೂಡ. ಇಲ್ಲ ಹಾಗೆ ನ್ಯಾಚುರಲ್ಲಾಗಿ ವಿಡಿಯೋ ಹಾಕೋಣ ಅಂದ್ಕೊಂಡೆ. ಫುಲ್ ಸಾಂಗ್ ಹಾಕ್ಬಿಟ್ಟಿದ್ರು, ಕಾಪಿರೈಟ್ ಬರುತ್ತೆ ಅಂತ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫೈನಲಿ ವಂಡರ್ಲಾಗಂತೂ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದೀವಿ. ಬನ್ನಿ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಹೇಗೆಲ್ಲ ಇತ್ತು, ಒಂಥರ ಮೈಂಡ್ ಸ್ಟ್ರೆಸ್ನ ಫ್ರೀ ಮಾಡ್ಕೊಳಕ್ಕೆ ಅಂತಲೇ ನಾವು ಇಲ್ಲಿ ಬಂದಿದ್ದು. ಹಸ್ಬೆಂಡ್ ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಫೈನಲಿ ಮೈಂಡ್ ಸ್ಟ್ರೆಸ್ನ ಫ್ರೀ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಇದ್ದಿದ್ದು ಸ್ಟ್ರೆಸ್ ಮಾಡಿಕೊಂಡು ಹೋಗೋ ಥರ ಆಯಿತು. ಏನಾಯಿತು ಏನು ಅನ್ನೋದನ್ನ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಏನು ಅನ್ನೋದನ್ನ. ಇವಾಗ ನಾವು ಒಳಗಡೆ ರೀಚ್ ಆದ್ವಿ. ಇವಾಗ ಒಳಗಡೆ ಒಳಗಡೆ ಎಲ್ಲಿ ನೋಡಿದ್ರು ಮ್ಯೂಸಿಕ್ಕು ಫುಲ್ ವಿಡಿಯೋ. ಇದು ಅರ್ಧ ವಿಡಿಯೋ ಅಂತೂ ವಾಯ್ಸ್ ಓವರಲ್ಲೇ ಇರುತ್ತೆ, ಏಕೆಂದರೆ ಫುಲ್ ಸಾಂಗ್ ಹಾಕಿದ್ರಿಂದ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಹಾಗೆ ನ್ಯಾಚುರಲಾಗಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಕೂಡ ಕಾರ್ ಇಳ್ದು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಮತ್ತು ಅಲ್ಲೇ ಆಚೆನೇ ಹಸ್ಬೆಂಡು ಫೋನ್ ಕವರ್ ತೊಗೊಂಡ್ರು, ಏಕೆಂದರೆ ವಾಟರ್ ಗೇಮ್ಸಲ್ಲೆಲ್ಲ ಆಡುವಾಗ ಬೇಕೇ ಬೇಕಾಗುತ್ತಲ್ವ, ಫೋನ್ ಇಟ್ಕೊಂಡೇ ಇರಬೇಕಾಗತ್ತೆ ನಾವು ಅಂದ್ಬಿಟ್ಟು ಕವರ್ ತೊಗೊಂಡ್ರು. ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ವಂಡರ್ಲಾ ಒಳಗಡೆ. ಇವಾಗಂತೂ ತುಂಬ ಆಫರ್ ಕೂಡ ಬಿಟ್ಟಿದೆ. ಇದು ನಾವು ತುಂಬ ದಿನಗಳಾಗಿತ್ತು ಹೋಗಿ, ಇದು ಹಳೆ ವಿಡಿಯೋ ಅಂತಲೇ ಹೇಳ್ತೀನಿ. ಇವಾಗ ರೀಸೆಂಟಾಗಿ ದಸರಾ ಹಾಲಿಡೇಗೋಸ್ಕರನೇ ತುಂಬ ಆಫರ್ ಇದೆ, ಹೋಗಿ ಎಂಜಾಯ್ ಮಾಡಿ. ತುಂಬ ಗೇಮ್ಸ್ ಇದೆ, ಏನು ಒಂದಿನ ಸಾಲದು ಅಷ್ಟು ಗೇಮ್ಸ್ ಇದೆ ಅಂತಲೇ ಹೇಳ್ತೀನಿ. ನಾವು ಇನ್ನೊಂದು ಸತಿ ಹೋಗೋವಂಥ ಪ್ಲ್ಯಾನ್ ಕೂಡ ಇದೆ. ನೋಡೋಣ ಯಾವತ್ತು ಹೋಗ್ತೀವಿ ಏನು ಅನ್ನೋದು ಗೊತ್ತಿಲ್ಲ. ಆದರೆ ಫೈನಲಿ ತುಂಬ ದಿನ ಪ್ಲ್ಯಾನ್ ಮಾಡಿ ಇವತ್ತಂತೂ ಬಂದಿದ್ದೀವಿ. ಇವತ್ತು ಬಂದಿದ್ದಕ್ಕೂ ಏನು ಅಷ್ಟೊಂದು ಆಡೋಕ್ಕಾಗಲಿಲ್ಲ, ಏಕೆಂದರೆ ಏನಾಯಿತು ಅಂತ ಫುಲ್ ವಿಡಿಯೋ ನೋಡಿ, ಆಮೇಲೆ ನಾನು ಲಾಸ್ಟಾಗಿ ಶೇರ್ ಮಾಡ್ಕೊತೀನಿ. ಫೈನಲಿ ಫ್ಯಾಮಿಲಿ ಎಲ್ಲರೂ ಕೂಡ ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಅಂತ ಬಂದಿರೋದು. ಎಲ್ಲ ಸಲ ನಾವೆಲ್ಲೋದ್ರೂ ಯಾರಾದರೂ ಒಬ್ಬರು ಇದ್ದೇ ಇರೋರು, ಯಾರಾದ್ರೂ ಒಬ್ಬರು ಕರ್ಕೊಂಡು ಹೋಗ್ತಾಯಿದ್ವಿ. ಆದರೆ ಈ ಸತಿ ನಮ್ಮ ಫ್ಯಾಮಿಲಿ ನಾವಷ್ಟೇ ಬಂದಿದ್ದೀವಿ. ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ನಮ್ಮ ಫ್ಯಾಮಿಲಿ ನಾವೆಲ್ಲ ಅಂತ ಅನ್ನೋದನ್ನ ನೀವು ಕೂಡ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ಒಟ್ಟಿನಲ್ಲಿ ನಮಗಂತೂ ತುಂಬ ಖುಷಿಯಾಯಿತು. ಇಲ್ಲಿಗೆ ಬಂದಮೇಲೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ, ಯಾವತ್ತು ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ ಇಷ್ಟು ಎಂಜಾಯ್ ಮಾಡಿದ್ದೇ ಇಲ್ಲ. ಅಷ್ಟು ಎಂಜಾಯ್ ಮಾಡಿದ್ರಿ ಎಲ್ಲರೂ ಕೂಡ ಅಷ್ಟು ಎಂಜಾಯ್ ಮಾಡಿ ಎಷ್ಟು ಖುಷಿಯಾಗಿದ್ವಿ. ಲಾಸ್ಟಲ್ಲಿ ಫುಲ್ಲು ಸ್ಟ್ರೆಸ್ಸೇ ಆಯಿತು ಅಂತ ಹೇಳ್ತೀವಿ. ಏನು ಸ್ಟ್ರೆಸ್ ಆಯಿತು ಏನು ಅನ್ನೋದು ನಾನು ಇಲ್ಲೇ ಹೇಳ್ಕೊತೀನಿ. ಲಾಸ್ಟಲ್ಲಿ ಆಗಿ ನ್ಯಾಚುರಲ್ ವಿಡಿಯೋ ಬರುತ್ತೆ. ಏನಪ್ಪ ಅಂದರೆ ಸ್ವಲ್ಪ ಲ್ಯಾಂಡ್ ಗೇಮ್ ಎಲ್ಲ ಆಡಿಬಿಟ್ಟು ನಂತರ ವಾಟರ್ ಗೇಮ್ ಅಂತ ಹೋಗಿದ್ವಿ. ಹಸ್ಬೆಂಡು ಇನ್ನೇನು ಫೋನ್ಗೆ ಕವರ್ ತೊಗೊಂಡಿದ್ರಲ್ಲ, ಏನೂ ಆಗಲ್ಲ ಅಂದ್ಬಿಟ್ಟು ರೈನ್ ಡ್ಯಾನ್ಸ್ ಇರ್ಬೋದು, ವೇವ್ಸ್ ಫುಲ್ ಇರ್ಬೋದು, ಅದೆಲ್ಲ ಫುಲ್ಲು ಎಂಜಾಯ್ ಮಾಡಿದ್ವಿ. ಅದು ಹೇಗೋ ನೀರು ಹೋಗ್ಬಿಟ್ಟು ಫೋನೆಲ್ಲ ಹಾಳಾಯಿತು. ಅದೊಂದು ತುಂಬ ಬೇಜಾರಾಯಿತು. ಎಷ್ಟು ಎಂಜಾಯ್ ಮಾಡಿದ್ವೋ ನಾವು ಬಂದು, ಅಷ್ಟು ಬೇಜಾರಾಯಿತು ಲಾಸ್ಟಲ್ಲಿ. ಇಷ್ಟು ಎಂಜಾಯ್ ಮಾಡೋಕ್ಕೆ ಬಂದು ಈ ಥರ ಆಯ್ತಲ್ಲ ಅಂತ. ಆದ್ರೂ ಒಂದು ಹಸ್ಬೆಂಡು ಖುಷಿನೇ ಇತ್ತು, ಏಕೆಂದರೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಕೂಡ ಇಷ್ಟು ಎಂಜಾಯ್ ಮಾಡಿರಲಿಲ್ಲ. ಅಷ್ಟು ಎಂಜಾಯ್ ಮಾಡಿದ್ವಿ. ರೈನ್ ಡ್ಯಾನ್ಸ್ ಆಗಿರ್ಬೋದು, ಮತ್ತು ವೇವ್ಸ್ ಫುಲ್ ಆಗಿರ್ಬೋದು, ಅದರಲ್ಲಂತೂ ಸುಮಾರು ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಲ್ಯಾಂಡ್ ಗೇಮ್ಗಿಂತ ವಾಟರ್ ಗೇಮ್ ಅಂತೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೈನಲಿ ಫಸ್ಟ್ ಗೇಮು ನೋಡಿ ಹಾಗೆ ನಾನು ಇಲ್ಲಿ ವಿಡಿಯೋ ಹಾಕ್ತೀನಿ.
ನೋಡಿದ್ರಲ್ಲ ನಾವು ಆಡಿದಂತಹ ಮೊದಲನೇ ಗೇಮ್ ಅದು ಗೇಮ್ ಆಡಿಬಿಟ್ಟು ನಂತರ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಏಕೆಂದರೆ ನಾವು ಫಸ್ಟ್ ಲ್ಯಾಂಡಲ್ಲಿ ಗೇಮ್ಸ್ ಎಲ್ಲ ಮುಗಿಸಿ ಆಮೇಲೆ ವಾಟರ್ ಗೇಮ್ಗೆ ಹೋಗ್ಬೇಕಿತ್ತು. ನಾವು ಫಸ್ಟೇ ವಾಟರ್ ಗೇಮ್ಗೆ ಹೋದೋ, ಅದರಿಂದ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನಾನು. ಎಕ್ಸ್ಪೀರಿಯನ್ಸ್ ಖುಷಿ ಗೌಡವ್ರೆ, ಎದೆ ಫುಲ್ಲು ಜಲ್ಲಂತು. ಅಲ್ಲ ಹಿಂಗೆ ಹಿಂಗೆ ಇಟ್ಕೊಂಡಿದ್ಕೆ ಸ್ವಲ್ಪ ಬ್ಯಾಲೆನ್ಸ್ ಸಿಗ್ತಿಲ್ಲ. ಅದು ಬ್ಯಾಲೆನ್ಸ್ ಏನಿದು ನೀರು. ಓಕೆ, 3 ಗೇಮ್ ಆಯಿತು. ನೆಕ್ಸ್ಟು ನೋಡೋಣ ಯಾವ ಗೇಮ್ ಮಾಡ್ತೀವಿ. 11:45 ಆಗಿದೆ ಟೈಮ್. ನೆಕ್ಸ್ಟ್ ನಾವು ಬಂದಿದ್ದೀವಿ ವಾಟರ್ ಗೇಮ್ ಮಾಡೋದಕ್ಕೆ. 5 ಸ್ಮಾಲ್ 6 and ನಾರ್ತ್ 10 ಪ್ಲಸ್ ಜೈಂಟ್ 10 ಬಂದರೆ ಇದು ಕೊಡ್ತೀನಿ ಸರ್. 3 ಆಫ್ 5 ಬಂದರೆ ಅದು, 6 ಆಫ್ 5 ಬಂದರೆ ಅದು, 3 ಆಫ್ 5 ಬಂದರೆ ಚಿಕ್ಕದು ಸಿಕ್ಕಿದೆ. ಶೋರ್ ಪ್ರೈಸ್ ಇದು. ಅಲ್ಲೋಡು ಕಾಲ್ ಬ್ಯಾಲೆನ್ಸೇ ಇಲ್ಲ ಅದು. ಅವನು ಯಾವ್ದು ಆಡ್ತಾನೆ ಕೇಳು. ಪಪ್ಪಾ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆದರೆ ನಾವು ಜಾಸ್ತಿ ಡ್ರೈ ಗೇಮ್ ಮಾಡಲಿಲ್ಲ, ಏಕೆಂದರೆ ಅವೆಲ್ಲ ತಲೆ ತಿರುಗೋದು, ಒಂಥರ ಭಯ ಆಗೋದು, ಆ ಥರ ಗೇಮ್ಗಳೇ ಜಾಸ್ತಿ ಇದೆಯೋ. ಅದಕ್ಕೇನಿದ್ರು ಧೈರ್ಯ ಇರಬೇಕು ಆಡೋಕ್ಕೆ. ನಮಗಂತೂ ಇರಲಿಲ್ಲ. ಮಕ್ಕಳು ಒಂದೇ 2-3 ಆಡೋದ್ರು ಅಷ್ಟೇ. ಹಸ್ಬೆಂಡು ನಾನು ಸ್ಟಾರ್ಟಿಂಗ್ 1-2 ಆಡಿ, ಸ್ಟಾರ್ಟಿಂಗಲ್ಲಿ 2ನೇದಂತೂ ತುಂಬ ಭಯ ಆಗ್ಬಿಡ್ತು. ಬೇಡ ಅಂದ್ಬಿಟ್ಟು ನಾವು ಜಾಸ್ತಿ ವಾಟರ್ ಗೇಮ್ ಮಾಡಿದ್ವಿ. ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಲಾಕರಲ್ಲೇ ಇಟ್ಬಿಟ್ಟು ಹೋಗಿದ್ವಿ ನಾವು ಫೋನ. ಅದರಿಂದ ಸ್ವಲ್ಪ ವಿಡಿಯೋ ತಗೊಂಡಿದ್ದೆ. ಫೈನಲಿ ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದಮೇಲೆ ನಂದಿನಿಯಿಂದ ಫುಡ್ ಆರ್ಡ್ರ್ ಮಾಡಿದರು. ಊಟ ಕೂಡ ಬಂತು. ಊಟ ಮಾಡಿ ಮಲಗಿದ್ದಷ್ಟೇ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.